ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಒಂದು ಒಳ್ಳೆ ಗುಡ್ ನ್ಯೂಸ್ ಇಂದ ಇವತ್ತಿನ ದಿನನ ಪ್ರಾರಂಭ ಮಾಡೋದಾದ್ರೆ ಡಬ್ಲ್ಯೂ ಈಸ್ ಬ್ಯಾಕ್ ಆನ್ ಟಿವಿ ಅಂತಾನೆ ಹೇಳ್ಬಹುದು. ಎಸ್ ಗೈಸ್, ಈ ವರ್ಷ ಐ ಥಿಂಕ್ ಏಪ್ರಿಲ್ ಇಂದ ಡಬ್ಲ್ಯೂ ನಮಗೆ ಟಿವಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ. ರಸ್ಸಲ್ ಮೇನಿಯಾನು ಕೂಡ ನಾವು ಟಿವಿಯಲ್ಲಿ ನೋಡೋದಕ್ಕೆ ಆಗಿರಲಿಲ್ಲ. ನಾನು ಹಂಗು ಹಿಂಗು ಜುಗಾಡ್ನ ಕೊಟ್ಟು ಲಿಂಕ್ ಎಲ್ಲದನ್ನು ಕೂಡ ಪ್ರೊವೈಡ್ ಮಾಡಿ ನಿಮಗೆ ಫ್ರೀ ಆಗಿ ಡಬ್ಲ್ಯೂ ನ ತೋರಿಸಿದ್ದೆ. ಅದಕ್ಕೋಸ್ಕರ ಚಾನಲ್ನ ಇನ್ನೊಮ್ಮೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಅದಕ್ಕಾದ್ರೂ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಅಂಡ್ ಆಲ್ ಆಫ್ ಎ ಸಡನ್ ಈಗ ಮತ್ತೊಮ್ಮೆ ಡಬ್ಲ್ಯೂ ಇಂಡಿಯಾದಲ್ಲಿ ಟಿವಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಇಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಡಬ್ಲ್ಯೂ ಎಲ್ಲಾ ಶೋ ಟಿವಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಬದಲಿಗೆ ಸಾಟರ್ಡೆ ನೈಟ್ಸ್ ಮೈನ್ ಇವೆಂಟ್ ಮಾತ್ರ ಟಿವಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಆಲ್ ಆಫ್ ಎ ಸಡನ್ ಸೋನಿ ನೆಟ್ವರ್ಕ್ ಅವರು ಈ ಒಂದು ಟ್ವೀಟ್ ನ ಮಾಡಿ ಈ ಒಂದು ಪೋಸ್ಟರ್ ನ ಹಾಕೊಳ್ತಾರೆ. ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಯಾರು ಗೆಲ್ತಾರೆ ಈ ಒಂದು ಮ್ಯಾಚ್ ಅಲ್ಲಿ. ಅಂಡ್ ಡ್ರೂ ಮ್ಯಾಕೆಂಟೈರ್ ಅವ್ರು ಏನಾದ್ರು ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ಹೊಸ ಚಾಂಪಿಯನ್ ಆಗ್ತಾರ ಕಾದ್ ನೋಡಿ. ಇದೇ ಭಾನುವಾರ ಬೆಳಿಗ್ಗೆ 5:00 ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಸೋನಿ ಸ್ಪೋರ್ಟ್ಸ್ ನೆಟ್ವರ್ಕ್ ಹಾಗೆ ಸೋನಿ ಲಿವ್ ಅಲ್ಲಿ ಅಂತ ಅವರು ಈ ಒಂದು ಪೋಸ್ಟರ್ ನ ಶೇರ್ ಮಾಡ್ಕೋತಾರೆ. ನಾನಾಗ ಅನ್ಕೊಂಡೆ ಇದೇನಾದ್ರೂ ಫ್ಯಾನ್ ಮೇಡ ಗುರು ಅಂತ. ಅಂಡ್ ಆಗ ನಾನು ಹೋಗಿ ಅವರ ಅಫಿಷಿಯಲ್ ಟ್ವಿಟರ್ ಅಕೌಂಟ್ ಅಲ್ಲಿ ಚೆಕ್ ಮಾಡಿದಾಗ ಗೊತ್ತಾಯ್ತು ಲಿಟ್ರಲಿ ಅವರೇ ಟ್ವೀಟ್ ಮಾಡಿರೋದು ಅಂತ. ಅಂಡ್ ನಮಗೆ ನಾರ್ಮಲ್ ಆಗಿ ಟಿವಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇತ್ತಲ್ಲ ಸೋನಿ 10-1, 10-2, 10-3, 10-4 ಅಲ್ಲೆಲ್ಲ ಹಿಂದಿ, ತಮಿಳು, ತೆಲುಗುಲೆಲ್ಲ ಅದೇ ರೀತಿ ಸೇಮ್ ಆಗಿ ನಮಗೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಟಿವಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಡಬ್ಲ್ಯೂ ಅವರು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಯೂಟ್ಯೂಬ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ತಾ ಇದ್ರು. ಅದರಿಂದ ತೆಗೆದ್ಬಿಟ್ಟು ನೆಟ್ಫ್ಲಿಕ್ಸ್ ಗೆ ಹಾಕ್ತಿವಿ ಅಂತ ಹೇಳಿದ್ರು. ಅದಾದ್ಮೇಲೆ ನೆಟ್ಫ್ಲಿಕ್ಸ್ ಇಂದನೂ ಕೂಡ ರಿಮೂವ್ ಮಾಡಿದ್ದಾರೆ. ಪ್ರಾಬಬ್ಲಿ ಮತ್ತೊಮ್ಮೆ ಯೂಟ್ಯೂಬ್ ಅಲ್ಲೇ ನೋಡೋದಕ್ಕೆ ಸಿಗಬಹುದು ಅಂತ ತಿಳಿಸಿದ್ದೆ. ಅಂಡ್ ಈಗ ಅದು ನಮಗೆ ನೆಟ್ಫ್ಲಿಕ್ಸ್ ಅಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾ ಇಲ್ಲ, ಹಾಗೆ ಯೂಟ್ಯೂಬ್ ಅಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾ ಇಲ್ಲ. ಬದಲಿಗೆ ಲೈವ್ ಆಗಿ ಫ್ರೀ ಆಗಿ ನಿಮ್ಮ ಟಿವಿಯಲ್ಲೇ ನೋಡೋದಕ್ಕೆ ಸಿಗುತ್ತೆ. ಇಷ್ಟು ವರ್ಷ ಯಾವ ರೀತಿ ನೀವು ಸೋನಿ ಚಾನೆಲ್ ಅಲ್ಲಿ ಡಬ್ಲ್ಯೂ ನ ನೋಡ್ತಾ ಇದ್ರೋ ಅದೇ ರೀತಿ ಇನ್ ಮುಂದೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ಸ್ ಗಳನ್ನ ಮಾತ್ರ ಟಿವಿಯಲ್ಲಿ ನೋಡಬಹುದು ಸದ್ಯಕ್ಕೆ. ಬಟ್ ಆದಷ್ಟು ಬೇಗ ಡಬ್ಲ್ಯೂ ಕಂಪ್ಲೀಟ್ ಆಗಿ ಇಂಡಿಯಾದಲ್ಲಿ ಟಿವಿಗೆ ಬರುತ್ತೆ ಅಂತ ಅನ್ಕೋತೀನಿ. ನಾನಂತೂ ಅನ್ಕೊಂಡಿರ್ಲಿಲ್ಲ 10 ವರ್ಷದ ತನಕ ಮತ್ತೆ ಈ ಒಂದು ಡೀಲ್ ಆಗುತ್ತೆ ಅಂತ. ಬಟ್ ಈ ಕಡೆ ಸೋನಿ ಅವರು ಕೂಡ ಅಪ್ರೋಚ್ ಮಾಡಿರಬಹುದು ಡಬ್ಲ್ಯೂ ಅವ್ರನ್ನ. ಅಂಡ್ ಡಬ್ಲ್ಯೂ ಅವರು ಕೂಡ ಇಂಡಿಯಾದಿಂದ ನಮಗೆ ಸೋನಿಗಿಂತ ದೊಡ್ಡ ಡೀಲು ಸಿಗೋದಿಲ್ಲ ಅಂತ ಅಪ್ರೋಚ್ ನ ಅವರು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿರಬಹುದು. ಈಗ ಮಂಡೇ ನೈಟ್ ಸ್ಮ್ಯಾಕ್ ಡೌನ್ ಆಗಿ ಪ್ರೀಮಿಯಂ ಲೈವ್ ಇವೆಂಟ್ ಎಲ್ಲ ನೆಟ್ಫ್ಲಿಕ್ಸ್ ಅವರು ಈಗಾಗಲೇ ಖರೀದಿ ಮಾಡಿ ಇಟ್ಕೊಂಡಿದ್ದಾರೆ. ಬಟ್ ಉಳಿದಿರ್ತಕ್ಕಂಥದ್ದು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಮಾತ್ರ. ಇದನ್ನ ಯೂಟ್ಯೂಬ್ ಅಲ್ಲಿ ಬಿಡೋಕ್ಕಿಂತ ನಮಗೆ ಇದರ ರೈಟ್ಸ್ ನ ಕೊಡಿ ಅಂತ ಸೋನಿ ಅವರು ಕೇಳಿರಬಹುದು. ಅಷ್ಟೇ ಅಲ್ಲ ಗೈಸ್, ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಮ್ಯಾಚ್ ಕೂಡ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೋನಿ ಅವರಿಗೆ ಗೊತ್ತು ವ್ಯೂವರ್ಶಿಪ್ ಅಂತೂ ಕಿತ್ಕೊಂಡು ಹೋಗುತ್ತೆ ಇಂಡಿಯಾದಲ್ಲಿ ಅಂತ. ಸೊ ಈ ಒಂದು ಅವಕಾಶನ ಮಿಸ್ ಮಾಡ್ಕೋಬಾರ್ದು ಅಂತ ಅವರು ಹೊಸ ಡೀಲ್ ನ ಸೈನ್ ಮಾಡ್ಕೊಂಡಿರಬಹುದು. ಅದಕ್ಕೋಸ್ಕರ ಇನ್ ಮುಂದೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ಸ್ ಗಳು ನಮಗೆ ಸೋನಿ ಸ್ಪೋರ್ಟ್ಸ್ ನೆಟ್ವರ್ಕ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ, ಟಿವಿಯಲ್ಲಿ ಫ್ರೀ ಆಗಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಬಾರಿಯ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಕೂಡ ನೀವು ಇದೇ ಭಾನುವಾರ ಬೆಳಿಗ್ಗೆ 5:00 ನಿಮ್ಮ ನೆಚ್ಚಿನ ಸೋನಿ ಚಾನೆಲ್ ಗಳಲ್ಲಿ ಫ್ರೀ ಆಗಿ ನೋಡಿ ಎಂಜಾಯ್ ಮಾಡಬಹುದು. ತುಂಬಾ ತಿಂಗಳುಗಳಾದ್ಮೇಲೆ ಟಿವಿಯಲ್ಲಿ ಫ್ರೀ ಆಗಿ ನಾನಂತೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಂಡ್ ಡಿಸೆಂಬರ್ 13ನೇ ತಾರೀಕಿನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಕೂಡ ನಮಗೆ ಟಿವಿಯಲ್ಲೇ ನೋಡೋದಕ್ಕೆ ಸಿಗುತ್ತೆ. ಮಂಡೇ ನೈಟ್ರೋ ಹಾಗೆ ಸ್ಮ್ಯಾಕ್ ಡೌನ್ ನೆಟ್ಫ್ಲಿಕ್ಸ್ ಅಲ್ಲೇ ನೋಡೋದಕ್ಕೆ ಸಿಗುತ್ತೆ. ಬಟ್ ಇನ್ ಮುಂದೆ ಬರ್ತಕ್ಕಂತಹ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗಳು ನಮಗೆ ಟಿವಿಯಲ್ಲೇ ನೋಡೋದಕ್ಕೆ ಸಿಗುತ್ತೆ. ಎಷ್ಟು ವರ್ಷದ ಡೀಲು ಏನು ಕೂಡ ಸದ್ಯಕ್ಕೆ ರಿವೀಲ್ ಆಗಿಲ್ಲ. ರಿವೀಲ್ ಆದ್ರೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಏನೇ ಆಗ್ಲಿ ಖುಷಿ ವಿಚಾರ ಏನಪ್ಪಾ ಅಂದ್ರೆ ಅಟ್ಲೀಸ್ಟ್ ನಾವು ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಮ್ಯಾಚ್ ನ ಮೊಬೈಲ್ ಅಲ್ಲಿ ನೋಡೋಂಗಿಲ್ಲ, ಆರಾಮಾಗಿ ಟಿವಿಲಿ ಕೂತ್ಕೊಂಡು ಟಿವಿಯಲ್ಲಿ ಎಂಜಾಯ್ ಮಾಡಬಹುದು. ಲಿಟ್ರಲಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಅಂಡ್ ಅದೇ ರೀತಿ ಖುಷಿ ನಿಮ್ಗೂ ಕೂಡ ಆಗಿದ್ರೆ ಖಂಡಿತವಾಗ್ಲೂ ಕೂಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.